ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಾಸ್ತವ ಸಂಖ್ಯೆಗಳು ಅಭ್ಯಾಸ 1.1 ಮೇನ್ ಕ್ವಶನ್ 3ರಲ್ಲಿ ಬರುವಂಥ ಪ್ರಶ್ನೆಗಳನ್ನು ಬರೆದು ಬಿಡಿಸೋಣ. ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ, ಕೆಳಗಿನ ಪೂರ್ಣಾಂಕಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹೌದ್ರಿ, ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ನಮಗೆ ಗೊತ್ತೈತಿ. ಅದರನ್ನೇ ಮೊದಲನೇ ಪ್ರಶ್ನೆ ಏನು ಕೇಳ್ಯಾರ, 12, 15 ಮತ್ತು 21 ಹೇಳ್ಯಾರ. ಈಗ 12ನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಏನು ಕಂಡುಹಿಡಿಯೋಣ. 12ನ ಮೊದಲಿಗೆ ಅವಿಭಾಜ್ಯ ಅಪವರ್ತನ ಎದು ತಗೋಬಹುದು, ನಾವು 2ನ್ನ ತಗೋಬಹುದು. ಹೌದ್ರಿ, 2 6 12. ನೆಕ್ಸ್ಟ್ ಏನು ತಗೋಬಹುದು, 2 2 3 6. ನೆಕ್ಸ್ಟ್ 3 1 3. ಹೌದಾ. ನೆಕ್ಸ್ಟ್ 15, 2ರಿಂದ ಬರೋದಿಲ್ಲ, 3ರಿಂದ ತಗೋಬಹುದು. 3 5 15. ನೆಕ್ಸ್ಟ್ 5 1 5. ನೆಕ್ಸ್ಟ್ 21, 21ನ್ನ 3ರಿಂದ ತಗೊಳ್ಳೋಣ್ರಿ. 3 7 21, 7 1 7. ಇವುಗಳನ್ನ ಈಗ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. ಫಸ್ಟ್ 12ರದ್ದು ಏನು ಬರ್ತೈತಿ, 12 = 2 × 2 × 3 ಬರ್ತೈತಿ. ಇದು ಘಾತಾಂಕ ರೂಪ 2ರ ಘಾತ 2 × 3. ಹೌದಾ. ನೆಕ್ಸ್ಟ್ 15, 3 × 5. ನೆಕ್ಸ್ಟ್ 21, 3 × 7. ಓಕೆ. ಈಗ ಏನು ಮಾಡಬೇಕು, ಲಸ ಮತ್ತು ಮಸಗಳನ್ನು ಕಂಡುಹಿಡಿಬೇಕು. ಈಗ ಲಸ ಮತ್ತು ಮಸಗಳನ್ನು ಕಂಡುಹಿಡಿಬೇಕು. ಮೊದಲಿಗೆ ಲಸನ ಕಂಡುಹಿಡಿಯನ್ರಿ. ಲಸ ಏನು ಬರ್ತದೆ, ಲಸ = ಏನಾಗ್ತತಿ, ಎರಡರೊಳಗೂ ಇಲ್ಲಿ 3 ಕೊಟ್ಟಾರ. 3 ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಾರ. 3ರೊಳಗೂ ಕಾಮನ್ ಆಗಿರೋ ಫ್ಯಾಕ್ಟರ್ ಇರಬೇಕು, ಅದು ಹೈಯೆಸ್ಟ್ ಫ್ಯಾಕ್ಟರ್ ಇರಬೇಕು. ಹೌದಾ. ಯಾವ್ದೈತಿ ಇಲ್ಲ ಹೈಯೆಸ್ಟ್ ಫ್ಯಾಕ್ಟರ್ ಅಂದ್ರೆ, ಎಲ್ಲದರೊಳಗೂ 3ರೊಳಗೂ ಕಾಮನ್ ಆಗಿರೋದು 3. 3ರ ಘಾತ ಎಲ್ಲದರೊಳಗೂ ಒಂದೊಂದು ಐತಿ. ಹೌದಾ. ಅದಕ್ಕೆ ಏನಾಗ್ತತಿ, 3 ಆಗ್ತತಿ. ನೆಕ್ಸ್ಟು ಉಳಿದಿರೋ ಎಲ್ಲ ಅಪವರ್ತನಗಳು ಅದ್ರ ಜೋಡಿ ಆ್ಯಡ್ ಆಗ್ತಾವ. ಉಳಿದಿರೋ ಅಪವರ್ತನಗಳು ಅಂದ್ರೆ 2ರ ಘಾತ 2 × 5 × 7. ಹೌದಾ. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತತಿ, 2ರ ಘಾತ 2 ಅಂದ್ರೆ 4 ಆಗ್ತತಿ. ಈಗ 4 × 3 × 5 × 7 ಮಾಡಿದ್ರೆ ಏನಾಗ್ತತಿ, 420 ಬರ್ತತಿ. ಹೌದಾ. ನೆಕ್ಸ್ಟ್ ಮಸ ಏನು ಬರ್ತದೆ, ಮಸ = ಮಸ ಅಂದ್ರೆ ಕಡಿಮೆ ಘಾತಾಂಕ ಇರೋಂಥದ್ದು, 3ರೊಳಗೂ ಕಾಮನ್ ಆಗಿರೋಂಥದ್ದು ಇರಬೇಕು. ಕಡಿಮೆ ಘಾತಾಂಕ ಮತ್ತು 3ರೊಳಗೂ ಕಾಮನ್ ಆಗಿರೋದು ಏನೈತಿ, 3 ಅಂತ ಐತಿ. ಈಗ ಮಸ ಏನಾಗ್ತತಿ, 3ನ ಆಗ್ತತಿ. ಓಕೆ. ಈಗ ಏನು ಮಾಡಿದ್ವಿ ನಾವು, ಕೊಟ್ಟಿರುವ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಪವರ್ತನಗಳನ್ನು ಕಂಡುಹಿಡಿದ್ವಿ ಮತ್ತು ಲಸ ಮಸ ಕಂಡುಹಿಡಿದ್ವಿ. ಇದೇ ರೀತಿ ಸಮಸ್ಯೆ 2ನ್ನ ಬಿಡಿಸೋಣ. ನೆಕ್ಸ್ಟ್ ಕ್ವಶನು 17, 23 ಮತ್ತು 29 ಕೊಟ್ಟಾರ. ಈಗ 17ನ್ನ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಏನಾಗ್ತತಿ, 17 1 17 ಬರ್ತೈತಿ. ಹೌದಾ. ನೆಕ್ಸ್ಟ್ 23ನ 23 1 23 ಬರ್ತೈತಿ. ನೆಕ್ಸ್ಟು 29 ಅಂದ್ರೆ ಏನಾಗ್ತತಿ, 29 1 29. ಹೌದಾ. ಇದರ ಅಪವರ್ತನಗಳನ್ನು ಬರೆದುಕೊಳ್ಳೋಣ. 17 = 1 × 17 ಬರ್ತೈತಿ. 1 ಐತ್ರಿಲಿ, ಅದಕ್ಕೆ 1 ಅಪವರ್ತನ ಇರೋದಕ್ಕೆ 2 ತೊಗೊಂಡೇವಿ. ನೆಕ್ಸ್ಟು 23ನ್ನ ಬರೆದ್ರೆ 23 = 1 × 23. ಹೌದಾ. 29 ಬರೆದ್ರೆ 1 × 29. ಹೌದಾ. ನೆಕ್ಸ್ಟ್ ಈಗ ಲಸ ಕಂಡುಹಿಡಿಬೇಕು. ಲಸ ಏನಾಗ್ತತಿ ಇದ್ರದ್ದು, ಲಸ = ಹೈಯೆಸ್ಟ್ ಫ್ಯಾಕ್ಟರ್ ಇರಬೇಕು. ಹೈಯೆಸ್ಟ್ ಫ್ಯಾಕ್ಟರ್ ಇರಬೇಕು. ಆಮೇಲೆ 3ರೊಳಗೆ ಕಾಮನ್ ಆಗಿರಬೇಕು. ಈಗ ಕಾಮನ್ ಆಗಿರೋದು ಏನೈತಿ ಇಲ್ಲಿ, ಯಾವುದೂ ಇಲ್ಲ ಸಂಖ್ಯೆ. ಹೌದಾ. 1 ಐತ್ರಿ, 1. ಆಮೇಲೆ ನೆಕ್ಸ್ಟು ಉಳಿದಿರೋ ಅಪವರ್ತನಗಳು ಅಂದರೆ 17, 23 × 29. ಹೌದಾ. ಇದು ಟೋಟಲ್ ಮಲ್ಟಿಪ್ಲೈ ಮಾಡಿದರೆ ಏನಾಗ್ತತಿ, 11,339 ಆಗ್ತತಿ. ಹೌದಾ. ನೆಕ್ಸ್ಟು
ಮಸ ಇಸ್ ಈಕ್ವಲ್ ಟು ಮಸ ಅಂದ್ರೆ ಕಡಿಮೆ ಫ್ಯಾಕ್ಟರ್ ಇರೋಂಥದ್ದು, ಮೂರರೊಳಗೂ ಕಾಮನ್ ಆಗಿರೋಂಥದ್ದು ಯಾವುದೈತಿ ಇಲ್ಲಿ? 1. ಹೌದಾ? ಹೈಯೆಸ್ಟ್ ಫ್ಯಾಕ್ಟರ್ ಇರೋದು ಅದ ರೀ, ಕಡಿಮೆ ಫ್ಯಾಕ್ಟರ್ ಇರೋದು ಅದೈತಿ. ಈಗ ಮಸ ಇಸ್ ಈಕ್ವಲ್ ಟು ಏನಾಗ್ತೈತಿ? 1 ಅಂತ ಆಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 3ನೇ ಪ್ರಶ್ನೆ. 8, 9 ಮತ್ತು 25ರದ ಅಪವರ್ತನಗಳನ್ನು ಕಂಡುಹಿಡಿಬೇಕು. 8ರದ ಅಪವರ್ತನಗಳ ಅವಿಭಾಜ್ಯ ಸಂಖ್ಯೆ ಎದು ತಗೊಳ್ಳೋಣ್ರಿ? 2. ಹೌದಾ? 2 4 8, 2 2 4, 2 1 2. ಹೌದಾ? ನೆಕ್ಸ್ಟು 3ಅನ್ನು ತಗೊಳ್ಳೋಣ್ರಿ? 3 3 9, 3 1 3. 25ನ್ನು 5ರಿಂದ ತಗೋಬೋದು. 5 5 25, 5 1 5. ಇದರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 8ರ ಅಪವರ್ತನಗಳು. ಹೌದಾ? ನೆಕ್ಸ್ಟು ಲಸ ಕಂಡುಹಿಡಿಬೇಕು. ಲಸ ಏನಾಗ್ತೈತಿ? ಲಸ ಈಸ್ ಈಕ್ವಲ್ ಟು ಹೈಯೆಸ್ಟ್ ಫ್ಯಾಕ್ಟರ್ ಇರೋಂಥದ್ದು, ಮೂರೊಳಗೂ ಕಾಮನ್ ಆಗಿರೋಂಥದ್ದು. ಮೂರೊಳಗೂ ಕಾಮನ್ ಆಗಿರೋಂಥದ್ದು ಯಾವುದಿಲ್ಲ, ಅದಕ್ಕೆ ಉಳಿದಿರೋ ಅಪವರ್ತನಗಳನ್ನೆಲ್ಲ ಬರ್ಕೋಬೇಕು. ಈಗ 2ರ ಘಾತ ಏನಾಗ್ತೈತಿ? 3, 3ರ ಘಾತ 2 ಇಂಟು 5ರ ಘಾತ 2. ಇವನ್ನ ಬಿಡಿಸಿ ಬರೆದ್ರೆ ಏನಾಗ್ತೈತಿ? 2ರ ಘಾತ 3 ಅಂದ್ರೆ 8, 3ರ ಘಾತ 2 ಅಂದ್ರೆ 9, 5ರ ಘಾತ 5 ಅಂದ್ರೆ ಏನಾಗ್ತೈತಿ? 5ರ ಘಾತ 2 ಅಂದ್ರೆ 25, 5 5 25. ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತೈತಿ? 1800 ಬರ್ತೈತಿ. ಹೌದಾ? ನೆಕ್ಸ್ಟ್ ಮಸ ಏನಾಗ್ತೈತಿ? ಮಸ ಇಸ್ ಈಕ್ವಲ್ ಟು ಎಲ್ಲದರೊಳಗೂ ಕಾಮನ್ ಆಗಿರೋಂಥದ್ದು. ಹೌದಾ? ಇಲ್ಲಿ ಕಾಮನ್ ಆಗಿರೋಂಥದ್ದು ಏನೈತಿ? ಇಲ್ಲೇ 1 1 1. ಹೌದಾ? ಇಲ್ಲಿ ನಾವು ಬರ್ಕೊಂಡಿಲ್ಲ 1 ಇರೋದನ್ನು. ಇಲ್ಲಿ ಏನಾಗ್ತೈತಿ? ಕಾಮನ್ ಆಗಿರೋದು 1, ಕಡಿಮೆ ಘಾತಾಂಕ ಇರೋದು 1. ಹೌದಾ? ಅದಕ್ಕೆ ಏನಾಗ್ತೈತಿ? ಮಸ ಇಸ್ ಈಕ್ವಲ್ ಟು 1 ಅಂತ ಆಗ್ತೈತಿ.